ಮನೆ ಬೆಳಗಲು ದೀಪ ಬೇಕು ಅಂತಾರೆ, ಆದರೆ ಅದೇ ದೀಪ ಬೆಳಗಲು ತನ್ನನ್ನೇ ಎಣ್ಣೆಯಾಗಿ ಬತ್ತಿಯಾಗಿ ಸರಿಸುವ ಅದಮ್ಯ ಚೇತನವೇ ಹೆಣ್ಣು. ಅವಳು ಕೇವಲ ಪಾತ್ರವಲ್ಲ, ಆ ಪಾತ್ರಕ್ಕೆ ಜೀವ ತುಂಬುವ ಪ್ರಾಣಶಕ್ತಿ. ಅವಳು ಹುಟ್ಟಿದಾಗ ಮಗಳು, ಬೆಳೆದಾಗ ಸಹೋದರಿ, ಅಡಿಯಿಟ್ಟಾಗ ಮನೆ ಮಗಳು, ಜೀವನ ಹಂಚಿಕೊಂಡಾಗ ಹೆಂಡತಿ, ಕೊನೆಗೆ ಜಗತ್ತನ್ನೇ ಸಲಹುವ ತಾಯಿ. ಅವಳ ಪಾತ್ರಗಳು ಬದಲಾಗಬಹುದು, ಆದರೆ ಅವಳ ಪ್ರೀತಿಯ ಆಳ ಮಾತ್ರ ಎಂದಿಗೂ ಬದಲಾಗುವುದಿಲ್ಲ. ಜವಾಬ್ದಾರಿಯ ಬೆಟ್ಟ ಹೆಗಲೇರಿದಾಗ ಅವಳು ತೋರುವ ಸ್ಥೈರ್ಯಕ್ಕೆ ಸಾಟಿಯೇ ಇಲ್ಲ. ಅವಳ ಮೌನ ಸೋಲಲ್ಲ, ಅದು ಅವಳ ಸಹನಾಶಕ್ತಿಯ ಸಾಕ್ಷಿ. ಮನೆಗೆ ಮನೆತನದ ಘನತೆ ಬರುವುದು ಅವಳ ಸಂಸ್ಕಾರದಿಂದ. ಹೆಣ್ಣು ಕೇವಲ ಒಂದು ವ್ಯಕ್ತಿಯಲ್ಲ, ಅವಳೊಂದು ಭಾವನೆ, ಬದುಕಿನ ಅಡಿಪಾಯ. ಅವಳು ಜೀವನದ ಒಂದು ಭಾಗವಲ್ಲ, ಅವಳೇ ಬದುಕಿನ ಪೂರ್ಣ ಶಕ್ತಿ. ಸೃಷ್ಟಿಯ ಮೂಲವೇ ಅವಳು. ಆ ಶಕ್ತಿಗೆ ಗೌರವ ಸಲ್ಲಿಸಲು ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನ. ನಾನು ಕೂಡ ಒಬ್ಬ ಮಹಿಳೆ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳು.